ಟಿ20 ವಿಶ್ವಕಪ್ ಗೆಲ್ತಾ ಇದ್ದಂತೆ ದಿಗ್ಗಜರಿಂದ ವಿದಾಯವನ್ನ ಹೇಳಲಾಗಿದೆ. ಟಿ20 ಕ್ರಿಕೆಟ್ ರಿಟೈರ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ರೋಹಿತ್ ಹಾಗೆಯೇ ಕೊಹ್ಲಿ. ಗೆಲುವಿನೊಂದಿಗೆ ಕೋಚ್ ಸ್ಥಾನಕ್ಕೆ ದ್ರಾವಿಡ್ ಕೂಡ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಇದು ನನ್ನ ಕೊನೆಯ ಟಿ20 ಕ್ರಿಕೆಟ್ ಪಂದ್ಯ. ತಂಡ ಮುನ್ನಡೆಸೋ ಜವಾಬ್ದಾರಿ ಯುವ ಪೀಳಿಗೆ ಮೇಲಿದೆ. ಗೆಲುವಿನೊಂದಿಗೆ ಕ್ರಿಕೆಟ್ಗೆ ವಿದಾಯ ಹೇಳ್ತಿದ್ದೇನೆ ಅಂತ ಕೊಹ್ಲಿ ಹೇಳಿದ್ದಾರೆ. ನನ್ನ ಗುರಿ ತಲುಪಿದೆ ಅಂತ ರೋಹಿತ್ ಶರ್ಮಾ ಕೂಡ ಇದೇ ಸಂದರ್ಭದಲ್ಲಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಒಂದು ಕಡೆಯಲ್ಲಿ ಗೆದ್ದ ಖುಷಿ ಇತ್ತು, ಇನ್ನೊಂದು ಕಡೆಯಲ್ಲಿ ಒಂದು ರೀತಿಯಾದಂಥ ಶಾಕ್ ಕೂಡ. ಯಾಕಂದರೆ ಇದು ನನ್ನ ಕೊನೆಯ ಟಿ20 ವಿಶ್ವಕಪ್ ಅಂತ ಕೊಹ್ಲಿ ಹೇಳ್ತಾರೆ. ಕೊಹ್ಲಿ ಬೆನ್ನಲ್ಲೇ ಹೆಡ್ ಮಾಸ್ಟರ್ ದ್ರಾವಿಡ್ಗೂ ಕೂಡ ಸೆಂಡ್ ಆಫ್ ಅನ್ನು ಕೊಡಲಾಗುತ್ತೆ. ಟೀಮ್ ಇಂಡಿಯಾ ಹೆಡ್ ಕೋಚ್ ದ್ರಾವಿಡ್ ಅವಧಿ ಕೂಡ ಅಂತ್ಯ ಆಗಿರೋದು. ಟಿ20 ವಿಶ್ವಕಪ್ ಗೆದ್ದಂಥ ಬೆನ್ನಲ್ಲೇ ಕಿಂಗ್ ವಿರಾಟ್ ಕೊಹ್ಲಿ ಇದು ನನ್ನ ಕೊನೆಯ ಟಿ20 ವಿಶ್ವಕಪ್ ಅಂತ ಹೇಳ್ತಾರೆ. ಈ ಮೂಲಕ ವಿರಾಟ್ ಟಿ20 ವಿಶ್ವಕಪ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಇತ್ತ ಟೀಮ್ ಇಂಡಿಯಾ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಡ್ರೀಮ್ ಸೆಂಡ್ ಆಫ್ ಕೂಡ ಅವರಿಗೆ ಸಿಕ್ಕಿದೆ. ಈ ಕಪ್ಪನ್ನು ಗೆಲ್ಲಬೇಕು ಅನ್ನುವಂಥ ಆಸೆ ಅವರಿಗಿತ್ತು. ಇದೊಂದು ಡ್ರೀಮ್ ಸೆಂಡ್ ಆಫ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವಾಗ ಈ ಕಪ್ಪನ್ನು ಗೆದ್ವೋ ಆಗ್ಲೇ ಅವರ ಅವಧಿ ಕೂಡ ಮುಕ್ತಾಯ ಆಗಿದೆ. ರಾಹುಲ್ ದ್ರಾವಿಡ್ ಮೊದಲ ಒಪ್ಪಂದ 2023ರ ಏಕದಿನ ವಿಶ್ವಕಪ್ ಬೆನ್ನಲ್ಲೇ ಕೊನೆಗೊಂಡಿತ್ತು. ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಸೋತ ಬೆನ್ನಲ್ಲೇ ದ್ರಾವಿಡ್ ಅವರಿಂದ ಒಪ್ಪಂದ ಏನಿತ್ತು BCCI ಅದನ್ನು ನವೀಕರಿಸಿತ್ತು. 2024ರ ಟಿ20 ವಿಶ್ವಕಪ್ವರೆಗೆ ಅವರನ್ನು ಭಾರತದ ಮುಖ್ಯ ಕೋಚ್ ಆಗಿ ಮುಂದುವರಿಸೋಕೆ ನಿರ್ಧರಿಸಿತ್ತು. ವಿಶ್ವಕಪ್ ಅಂತ್ಯದೊಂದಿಗೆ ಟೀಮ್ ಇಂಡಿಯಾ ಜೊತೆಗಿನ ಹೆಡ್ ಕೋಚ್ ದ್ರಾವಿಡ್ ಪ್ರಯಾಣ ಕೂಡ ಅಂತ್ಯವಾಗಿದೆ. ನಿರ್ಗಮಿಸ್ತಾ ಇರುವಂಥ ಹೆಡ್ ಮಾಸ್ಟರ್ನ ಗೆಲುವಿನ ಉಡುಗೊರೆಯನ್ನು ನೀಡಿದ್ದಾರೆ ಅವರಿಗೆ ಕ್ರಿಕೆಟರ್ಸ್. ಮೈದಾನದಲ್ಲೇ ಎತ್ತಾಡಿಸಿ ವಿಶೇಷ ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ರೋಹಿತ್ ಕೂಡ ಅದೇ ರೀತಿಯಾಗಿ ರಿಟೈರ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಖುಷಿ ಇತ್ತು ಎಲ್ರಿಗೂ, ಇನ್ನೊಂದು ಕಡೆಯಲ್ಲಿ ಶಾಕು ಆಯಿತು. ಯಾಕಂದರೆ ಒಂಥರ ಭಾವುಕ ವಿಚಾರ ಅಲ್ವಾ ಇದೆಲ್ಲ. ಇಷ್ಟು ಚೆನ್ನಾಗಿ ಆಟ ಆಡಿದ್ರು, ನಮಗೋಸ್ಕರ ರಿಸ್ಕ್ ತೆಗೆದುಕೊಂಡಿದ್ರು, ಗೆಲ್ತಾ ಇದ್ದ ಹಾಗೇನೆ ಅನೌನ್ಸ್ಮೆಂಟ್ ಕೂಡ ಮಾಡಿಬಿಟ್ರು. The IPL, and I have no doubts that they'll keep the flag waving high. Yes, I have. This was an open secret. It was not something that I was not gonna announce even if we had lost. This was going to be my last T20 World Cup playing for India. It's time for the next generation to take over. 2-year cycle. There's some amazing players playing in India, and they're gonna take the team forward in the 2020 format and do wonders as we've seen them do in the IPL. And I have no doubts that they'll keep the flag waving high and, really. Yes, I have. This was an open secret. It was not something that I was not gonna announce even if we had lost. This was going to be my last T20 World Cup playing for India. It's time for the next generation to take over. 2-year cycle. There's some amazing players playing in India, and they're gonna take the team forward in the 2020 format and do wonders as we've seen them do in the IPL. And I have no doubts that they'll keep the flag waving high and, really. Yes, I have. This was